ಯಾವುದೇ ಪ್ರಕರಣದಲ್ಲೂ ಮುಸ್ಲಿಂ ಸಮುದಾಯವನ್ನ ವಿನಾಕಾರಣ ಎಳುತ್ತರೋ ಕಾಯಿಲೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಇದೇನು ಹೊಸದಲ್ಲ. ನಮಸ್ಕಾರ, ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ. ನಾನು ಸಪನ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದ ಫರಂಗಿಪೇಟೆಯ ಕಿದೇಬೆಟ್ಟು ನಿವಾಸಿ ದಿಗಂತ್ ಕೊನೆಗೂ ಕೂಡ ಪತ್ತೆಯಾಗಿದ್ದಾನೆ. ಆ ಮೂಲಕ ಕರಾವಳಿಗೆ ಬೆಂಕಿ ಹಚ್ಚೋ ಒಂದು ಪ್ರಯತ್ನಕ್ಕೆ ತಣ್ಣೀರನ್ನ ಎರಚಿದ್ದಾನೆ. ಫೆಬ್ರವರಿ 25ರ ಸಂಜೆ 7 ಗಂಟೆ ವೇಳೆಗೆ ಕಾಣೆಯಾಗಿದ್ದ ದ್ವಿತೀಯ PU ವಿದ್ಯಾರ್ಥಿ ದಿಗಂತ್ ಸುರಕ್ಷಿತವಾಗಿ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ. ಪರೀಕ್ಷಾ ಭಯದಿಂದ ಆತ ಮನೆ ಬಿಟ್ಟು ಹೋಗಿರೋದಾಗಿ ಪ್ರಾಥಮಿಕ ತನಿಖೆಯಿಂದ ದೃಢಪಟ್ಟಿದೆ. ಆದರೆ ಇಡೀ ಪ್ರಕರಣಕ್ಕೆ ಕೋಮು ಬಣ್ಣವನ್ನ ಹಚ್ಚೋ ದುಷ್ಕೃತ್ಯಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಮುಂದಾಗಿದ್ದು ಮಾತ್ರ ಅಕ್ಷಮ್ಯ. ಫರಂಗಿಪೇಟೆ ಮುಸ್ಲಿಂ ಬಾಹುಳ್ಯದ ಪ್ರದೇಶ ಆಗಿದೆ. ಇಲ್ಲಿ ಒಬ್ಬ ಹಿಂದೂ ಹುಡುಗ ನಾಪತ್ತೆ ಆಗಿದ್ದೇ ಸಾಕಾಗಿತ್ತು. ಯಾಕಂದ್ರೆ ಫರಂಗಿಪೇಟೆಯ ಬಂದ್ಗೆ ಸಂಘ ಪರಿವಾರ ಕರೆಯನ್ನ ನೀಡಿತು. ಎಲ್ಲ ಕೋಮಿನ ಜನರು ಅಂಗಡಿ ಮುಂಗಟ್ಟು ಮುಚ್ಚಿ ಸ್ಪಂದನೆ ಕೊಟ್ಟಿದ್ರು. ಹಾಗೇನೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಈ ಪ್ರಕರಣದ ಚರ್ಚೆ ಆಯಿತು. ಮತ್ತೊಂದೆಡೆ ಇಲ್ಲಿನ ಮುಸ್ಲಿಮರು ದಿಗಂತ್ ಪತ್ತೆಗಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಊರಿಗೆ ಬೆಂಕಿಯನ್ನ ಹಚ್ಚೋದಕ್ಕೆ ಯತ್ನಿಸ್ತಾ ಇರೋ ಕೈಗಳಿಗೆ ಹಿನ್ನಡೆ ಆದ್ರೆ ಸಾಕು ಅಂತ ದಿಗಂತ್ ಪತ್ತೆಗೆ ಸಹಕಾರವನ್ನ ನೀಡಿದ್ರು. ನಾಪತ್ತೆ ವಿಚಾರ ದೊಡ್ಡದಾಗ್ತಾ ಇದ್ದಂತೆನೆ ದಿಗಂತ್ ಉಡುಪಿಯ ಡಿ-ಮಾರ್ಟ್ನಲ್ಲಿ ಪ್ರತ್ಯಕ್ಷ ಆದ. ಅಲ್ಲಿನ ಸಿಬ್ಬಂದಿ ಅವನನ್ನ ಗುರುತಿಸಿ ಪೋಷಕರಿಗೆ ಕರೆ ಮಾಡಿ ವಿಷಯವನ್ನ ಮುಟ್ಟಿಸಿದ ಮೇಲೆ ಈ ಪ್ರಕರಣ ತಣ್ಣಗಾಗಿದೆ. ಪ್ರಕರಣವನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಮಾಡಿದ ಆರೋಪಗಳು ಮಾತ್ರ ಬೇರೆಯ ಉದ್ದೇಶವನ್ನ ಹೊಂದಿದ್ದನ್ನ ಸ್ಪಷ್ಟಪಡಿಸ್ತಾ ಇದೆ. ಫರಂಗಿಪೇಟೆಯಲ್ಲಿ ಗಾಂಜಾ ವ್ಯಸನಿಗಳ ಹಾವಳಿ ಹೆಚ್ಚಿದೆ. ಅವರಿಂದಾನೇ ಈ ಕೃತ್ಯ ನಡೆದಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ಗೌರವ ಮತ್ತು ನಂಬಿಕೆ ಇದೆ. ಅದು ಕಳೆದು ಹೋದ್ರೆ ಸಾರ್ವಜನಿಕರು ಮತ್ತು ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಶಾಸಕ ಭರತ್ ಶೆಟ್ಟಿ ಅವರು ಬೆದರಿಸಿದ್ರು. ನಮ್ಮ ಹುಡುಗ ಅಥವಾ ಹುಡುಗಿ ಕಾಣೆಯಾದ್ರೆ ಅದನ್ನ ಸಹಜ ಪ್ರಕರಣ ಅಂತ ಸರ್ಕಾರ ನಿರ್ಧರಿಸಿದ್ರೆ ಸಾರ್ವಜನಿಕರು ಇನ್ಮುಂದೆ ಕೈ ಕಟ್ಟಿ ಕೂರೋದಿಲ್ಲ. ನಮ್ಮ ಇತಿ ಮಿತಿಯನ್ನ ಮೀರೋ ಪರಿಸ್ಥಿತಿ ಬರಬಾರ್ದು. ಈಗ ವಿನಂತಿಸ್ಕೊಳ್ತೇವೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಪೊಲೀಸರು ರಕ್ಷಣೆ ಮಾಡದೇ ಇದ್ರೆ ನಮ್ಮ ರಕ್ಷಣೆಗೆ ನಾವೇ ತಂಡವನ್ನ ಕಟ್ತೀವಿ, ನಮ್ಮ ಪ್ರದೇಶವನ್ನ ಕಾಪಾಡ್ಕೊಳ್ತೀವಿ, ನಾವೇ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋ ಮುನ್ನ ಕ್ರಮವನ್ನ ಕೈಗೊಳ್ಳಿ ಅಂತ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವ ಹೇಳಿಕೆಯನ್ನ ನೀಡಿದ್ರು. ಶಾಸಕ ಹರೀಶ್ ಪೂಂಜಾ ಪೊಲೀಸರಿಗೆ ಡೆಡ್ ಲೈನ್ ಅನ್ನ ನೀಡಿದ್ದೀವಿ, ಅಷ್ಟರೊಳಗೆ ಹಿಡಿದಿದ್ರೇನೆ ರಾಜ್ಯದಾದ್ಯಂತ ಬೀದಿಗಿಳಿತೀವಿ ಅಂತ ಧಮಕಿಯನ್ನ ಹಾಕಿದ್ರು. ಈ ಸಂಘ ಪರಿವಾರದ ಮತ್ತೊಬ್ಬ ಮುಖಂಡ ಫರಂಗಿಪೇಟೆಯಲ್ಲಿ ಟೆರರಿಸ್ಟ್ಗಳು ಇದ್ದಾರೆ ಅಂತ ಆರೋಪ ಮಾಡ್ದ. ಇಷ್ಟೆಲ್ಲ ನಡೆಯೋ ಹೊತ್ತಿನಲ್ಲಿ ದಿಗಂತ್ ಪತ್ತೆ ಆಗ್ಬಿಟ್ಟ. ಈ ಘಟನೆಗೆ ಕೇಸರಿ ಬಣ್ಣವನ್ನ ಬಳಿಯೋದಕ್ಕೆ ಯತ್ನಿಸಿದವರಿಗೆ ಮುಜುಗರ ಆಯಿತು. ಕ್ಷುಲ್ಲಕವಾಗಿ ಬೀದಿಗಿಳಿದವರ ಬಣ್ಣ ಬಯಲಾಯಿತು. ಪೋಷಕರು ತಮ್ಮ ಮಗನಿಗಾಗಿ ಪರಿತಪಿಸ್ತಾ ಇದ್ರೆ ಅದಕ್ಕೆ ಧರ್ಮ ದ್ವೇಷದ ಬಣ್ಣವನ್ನ ಬಳಿಯೋದಕ್ಕೆ ಯತ್ನಿಸೋ ಇವರ ಮನಸ್ಥಿತಿ ಆದ್ರೂ ಯಾವುದು? ತನಿಖೆಯ ವೇಳೆ ದಿಗಂತ್ ಕೊಟ್ಟಿರೋ ಹೇಳಿಕೆಗಳನ್ನ ಮಾಧ್ಯಮಗಳು ವರದಿ ಮಾಡಿದಾವೆ. ಆತ ಮೈಸೂರು, ಶಿವಮೊಗ್ಗ, ನಂದಿಬೆಟ್ಟ, ಉಡುಪಿ ಹೀಗೆ ಹಲವು ಕಡೆ ಸುತ್ತಾಟ ಮಾಡಿದ್ದಾನೆ. ರೈಲಿನಲ್ಲಿ ಪ್ರಯಾಣವನ್ನ ಮಾಡಿದ್ದಾನೆ. ಅಂತೂ ಇಂತೂ ಮನೆಯ ಸಂಪರ್ಕಕ್ಕೆ ಬಂದಿದ್ದಾನೆ. ಆದರೆ ಮೇಲು ನೋಟಕ್ಕೆ ಕಾಣುವಂತೆ ಇದೊಂದು ಸಾಮಾನ್ಯ ನಾಪತ್ತೆ ಪ್ರಕರಣನೇ ಹೊರತು ಬಿಜೆಪಿಯವರು ವಾದ ಮಾಡುವಂತೆ ಯಾವುದೇ ಕೋಮು ಆಯಾಮವಿಲ್ಲ ಅನ್ನೋದಂತೂ ಸ್ಪಷ್ಟ. ಯಾವುದೇ ಪ್ರಕರಣದಲ್ಲೂ ಮುಸ್ಲಿಂ ಸಮುದಾಯವನ್ನ ವಿನಾಕಾರಣ ಎಳುತ್ತರೋ ಕಾಯಿಲೆ ಈ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಹೊಸತೇನಲ್ಲ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಪರೇಶ್ ಮೇಸ್ತಾ ಎಂಬ ಮೀನುಗಾರ ಯುವಕನ ಸಾವಿನಲ್ಲಿ ಭಾರಿ ರಾಜಕೀಯವನ್ನ ಮಾಡಲಾಯಿತು. ಮುಸ್ಲಿಂ ಸಮುದಾಯದವರು ಈತನನ್ನ ಕೊಂದು ಕೆರೆಗೆ ಎಸೆದಿದ್ದಾರೆ ಅಂತ ಹಿಂದುತ್ವ ಸಂಘಟನೆಗಳು ಆರೋಪ ಮಾಡಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ನಡೆಸಿದ್ವು. ಬಿಜೆಪಿ ನಾಯಕಿ ಶೋಭಾ ಕರಂದ್ಲಾಜೆ ಅವರು ಪರೇಶ್ ಸಾವಿನಲ್ಲಿ ಭಾರಿ ಲಾಭವನ್ನ ಗಿಟ್ಟಿಸ್ಕೊಂಡ್ರು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಸಿಬಿಐ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿ ಇದೊಂದು ಸಹಜ ಸಾವು ಅಂತ ಹೇಳ್ತು. ದುರದೃಷ್ಟವಶಾತ್ ಪರೇಶ್ ಸಾವಿನಲ್ಲಿ ಬಿಜೆಪಿ ಮಾಡಿದ ರಾಜಕೀಯ ಮಾತ್ರ ಹಸಿಯಾಗಿ ನಮ್ಮ ನೆನಪಿನಲ್ಲಿ ಅಚ್ಚಿಳಿಯದೇನೆ ಉಳಿದಿದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ನು
ಟಿ ನರಸೀಪುರದ ವೇಣುಗೋಪಾಲ್ ಇವರು ಯುವ ಬ್ರಿಗೇಡ್ ಕಾರ್ಯಕರ್ತ. ಇವರು ಕೊಲೆಯಲ್ಲಿ ಒಬ್ಬತ ಮುಸ್ಲಿಂ ಆರೋಪಿ ಇದ್ದ. ಇನ್ನುಳಿದವರು ಹಿಂದೂ ಧರ್ಮದ ವಿವಿಧ ಜಾತಿಗಳಿಗೆ ಸೇರಿದವರಾಗಿದ್ರು. ಆದರೆ ಇಡೀ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಅಂತ ತಿರ್ಚೋ ಪ್ರಯತ್ನ ನಡೀತು. ಈ ಟಿ ನರಸೀಪುರದಲ್ಲಿ ಮುಸ್ಲಿಂ ಸಮುದಾಯದ ಸಂಖ್ಯೆ ತೀರಾ ಕಡಿಮೆ ಇದೆ. ಹೀಗಾಗಿ ಬಿಜೆಪಿ ನಾಯಕರು ಟಿ ನರಸೀಪುರಕ್ಕೆ ಬಂದು ಹೋಗ್ತಾ ಇದ್ದದನ್ನ ನೋಡಿ ಅಲ್ಲಿನ ಜನ ಆಶ್ಚರ್ಯಚಕಿತರಾಗಿದ್ರು. ಕೆರಗೋಡು ಹನುಮ ಧ್ವಜ ಪ್ರಕರಣದಲ್ಲಿ ಜಾತಿ ಆಯಾಮ ಆಯಿತು. ಕೇಸರಿ ಧ್ವಜವನ್ನ ದಲಿತರು ಯಾಕೆ ವಿರೋಧ ಮಾಡಿದ್ರು ಅನ್ನೋದನ್ನ ಮುಚ್ಚಿಟ್ಟು ಹನುಮ ಧ್ವಜದೊಳಗೆ ಅವಿತಿದ್ದ ಜಾತಿ ಅಹಮಿಕೆಯನ್ನ ಪ್ರಚೋದನೆ ಮಾಡಿ ಇಲ್ಲಿಯೂ ಕೂಡ ಮುಸ್ಲಿಂ ದ್ವೇಷವನ್ನ ಬಿತ್ತಲಾಯಿತು. ಕೆರಗೋಡಿನಲ್ಲಿ ಆದದ್ದೇ ಬೇರೆ, ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು ಹೇಳಿದ್ದೇನೆ ಬೇರೆ. ಎಲ್ಲದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಆಯಾಮವನ್ನು ಹುಡ್ಕೋದಕ್ಕೆ ಹೋಗಿ ಬಿಜೆಪಿ ನಾಯಕರು ನಗೆಪಾಟಲಿಗೆ ಈಡಾಗಿದ್ದಾರೆ. ಮುಸ್ಲಿಂ ಬಾಹುಳ್ಯದ ಪ್ರದೇಶದಲ್ಲಿ ಹಿಂದೂ ಹೆಣವೊಂದು ಬಿದ್ದರೆ ಸಾಕು ಅಂತ ಇವರು ಕಾದು ಕುಳಿತಿರುವಂತೆ ಭಾಸ ಆಗ್ತಾ ಇದೆ. ಇಂತಹ ಪಿತೂರಿಗಳನ್ನು ಜನರು ಅರ್ಥ ಮಾಡ್ಕೋಬೇಕು. ಮುಂದೆ ಎಂದಾದರೂ ಇಂತಹ ಆರೋಪಗಳು ಮರುಕಳಿಸಿದ್ರೆ ನೀವು ಹಿಂದೆಯೂ ಹೀಗೆ ಹೇಳಿದಿರಿ, ಸತ್ಯ ಬೇರೆನೇ ಆಗಿತ್ತು, ಈಗ ಮತ್ತೊಂದು ಡ್ರಾಮಾ ಹಿಡಿದುಕೊಂಡು ಬಂದಿದ್ದೀರಾ, ಸಮಾಜಕ್ಕೆ ಬೆಂಕಿ ಹಚ್ಚೋದಕ್ಕೆ ನಿಂತಿದ್ದೀರಾ ಅಂತ ಜನರು ಪ್ರಶ್ನೆ ಮಾಡಬೇಕು. ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡುವುದಕ್ಕೆ ಯತ್ನಿಸೋ ಈ ಮತೀಯವಾದಿ ಪ್ರಯತ್ನಗಳ ಕುರಿತು ಶ್ರೀ ಸಾಮಾನ್ಯರು ಎಚ್ಚರವನ್ನ ವಹಿಸಬೇಕು. ಜನರ ನಡುವೆ ಸಂಶಯದ ಬೀಜಗಳನ್ನ ಬಿತ್ತಿ ಫಸಲನ್ನ ಪಡೆಯೋದಕ್ಕೆ ಯತ್ನಿಸ್ತಾ ಇರೋ ಬಗ್ಗೆ ಗುಮಾನಿಗಳನ್ನ ಇಟ್ಕೊಳ್ಬೇಕು. ಫರಂಗಿಪೇಟೆಯಲ್ಲಿ ಬೆಂಕಿ ಹಚ್ಚೋದಕ್ಕೆ ಬಂದವರು ತಾವಾಗಿನೇ ಬೆತ್ತಲಾಗಿದ್ದನ್ನ ಮರಿಬಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.